Hi friends, ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ನಾನು ಅಪ್ಲೋಡ್ ಮಾಡುವ ವಿಡಿಯೋ ನಿಮಗೆ ಬರಬೇಕು ಅಂತಂದರೆ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ 2023-24 ಬ್ಯಾಚಲ್ಲಿ ಅಂದರೆ ನಿಮ್ಮ ಸೀನಿಯರ್ ಬ್ಯಾಚಲ್ಲೆಲ್ಲ ಅಕೌಂಟ್ಸ್ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು ಮತ್ತು ಬಿಸ್ನೆಸ್ ಆಗಿರ್ಬೋದು ಒಂದೊಂದು ಚಾಪ್ಟರ್ನ ರೆಡ್ಯೂಸ್ ಮಾಡಿದ್ರು. ಸ್ಟ್ಯಾಟ್ಸಲ್ಲಿ ಯಾವುದೇ ಕೂಡ ರೆಡ್ಯೂಸ್ ಆಗಿರಲಿಲ್ಲ. ಸೊ ಈಗ ಮಾಹಿತಿ ಬಂದಿರೋ ಪ್ರಕಾರ ಸ್ಟ್ಯಾಟ್ಸಲ್ಲೂ ಕೂಡ ಒಂದು ಚಾಪ್ಟರ್ನ ರೆಡ್ಯೂಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಿರೋದು. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಚಾನ್ಸಸ್ ಇದೆ ಅಂತ ಹೇಳ್ತಿರೋದು, ಕನ್ಫರ್ಮ್ ಆಗಿದೆ ಅಂತ ಹೇಳ್ತಿಲ್ಲ. ಮೇ ಬಿ ರೆಡ್ಯೂಸ್ ಮಾಡ್ಬೋದು, ಮೇ ನಾಟ್ ಬಿ ಮಾಡ್ಬೋದು, ರೆಡ್ಯೂಸು ಮಾಡ್ದೇ ಇರ್ಬೋದು. ಈಗ ನಿಮಗೆ ಕಾಣಿಸ್ತಿರ್ಬೋದು 8 ಚಾಪ್ಟರ್ ಇದೆ. 8 ಚಾಪ್ಟರಲ್ಲಿ ಒಂದು ಚಾಪ್ಟರ್ನ ಯಾವ್ದು ಚಾಪ್ಟರ್ನಾರ ಒಂದು ತೆಗಿಬೋದು, ಇಲ್ಲ ತೆಗೆದೇ ಇರ್ಬೋದು. ಸಿಲೆಬಸ್ ಚೇಂಜ್ ಆಗಲ್ಲ ಅನ್ನೋ ಮಾಹಿತಿ ಬಂದಿರುವಂಥದ್ದು. ಸೊ ಮುಂದೆ ಯಾವ ಥರ ಪ್ರೋಸೆಸ್ ಮಾಡುತ್ತೆ ಅದನ್ನು ಮುಂದೆ ನೋಡೋಣ. ಸೊ ಇವಾಗ ಸದ್ಯಕ್ಕೆ ಸಿಲೆಬಸ್ ಚೇಂಜ್ ಆಗಲ್ಲ, ಇದರಲ್ಲಿ ಅದರ ಒಂದು ಚಾಪ್ಟರ್ ತೆಗಿಬೋದು, ತೆಗೆದೇ ಇರ್ಬೋದು ಅಂತ ಮಾಹಿತಿ ಬಂದಿದೆ. ಈಗ ನಾನು ನಿಮಗೆ 8 ಚಾಪ್ಟರು ಕೂಡ ನಾನು ನಿಮಗೆ ಇಂಟ್ರಡಕ್ಷನ್ ಮಾಡಿಕೊಡ್ತೀನಿ. ಹೆಂಗಿರುತ್ತೆ, ಯಾವ ಚಾಪ್ಟರ್ ಯಾವ ಥರ ಬೇಸಿಸ್ ಮೇಲೆ ಇರುತ್ತೆ ಅನ್ನೋ ಥರ ನಾನು ನಿಮಗೆ ಎಕ್ಸ್ಪ್ಲೈನ್ ಇವಾಗ ನಾನು ನಿಮಗೆ ಮಾಡಿಕೊಡ್ತೇನೆ. ಮತ್ತು ಇನ್ನೊಂದೇನು ಅಂತಂದರೆ, ಆಲ್ರೆಡಿ ಸ್ವಲ್ಪ ಸ್ಟೂಡೆಂಟ್ಸಿಗೆ ಕಾಲೇಜ್ ಆಲ್ರೆಡಿ ಓಪನ್ ಆಗಿದೆ. ಫಸ್ಟ್ PUC ಎಕ್ಸಾಮ್ ಬರ್ದು ಒಂದು ವಾರದಿಂದನೇ ಅವ್ರಿಗೆ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಮುಂದೆ ಏನಾಗುತ್ತೆ ನೋಡೋಣ. ಇವಾಗ ಸದ್ಯಕ್ಕೆ ನಾನು ಸ್ಟ್ಯಾಟಿಸ್ಟಿಕ್ಸ್ನ 8 ಚಾಪ್ಟರ್ನು ಕೂಡ ನಾನು ನಿಮಗೆ ಇಂಟ್ರಡ್ಯೂಸ್ ಯಾವ ಥರ ಬರುತ್ತೆ, ಏನು ಬರುತ್ತೆ ಅಂತ ಇಂಟ್ರಡ್ಯೂಸ್ ಈಗ ಮಾಡಿಕೊಡ್ತೇನೆ. ಸೊ ಬನ್ನಿ, ನಿಮಗೆ ವಿಡಿಯೋದಲ್ಲಿ ಕಾಣ್ತಿರ್ಬೋದು. ಇದನ್ನು ಒಂದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ರಿ. ಅಂತಂದರೆ ಸ್ವಲ್ಪ ಜನಕ್ಕೆ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ, ಇನ್ನೂ ಸ್ವಲ್ಪ ಜನಕ್ಕೆ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಸೊ ಮನೇಲಿ ಟೈಮ್ ವೇಸ್ಟ್ ಮಾಡೋದು ಬದಲು ಹೋಗ್ಬಿಟ್ಟು ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಚೆನ್ನಾಗಿ ಓದ್ಕೊಳ್ರಿ. ಇವಾಗಲಿಂದಲೇ ಸ್ವಲ್ಪ ಟಚ್ ಇತ್ತು ಅಂತ ಅಂದರೆ, ನೀವು ಓದ್ಕೊತಿದ್ರಿ ಅಂತಂದರೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ನಿಮ್ಮ ಲೆಕ್ಚರರ್ಸ್ ಮಾಡೋ ಪಾಠಕ್ಕೂ ನೀವು ಕಲ್ತಿರೋದಕ್ಕೂ ಸ್ವಲ್ಪ ಲಿಂಕ್ ಆಯಿತು ಅಂದರೆ ಆಟೋಮೆಟಿಕ್ಲಿ ಬೇಗ ತಲೆಗೆ ಹೋಗುವಂಥದ್ದು. ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿಗೆ ಸ್ಟ್ಯಾಟಿಸ್ಟಿಕ್ಸ್ ತುಂಬ ಕಷ್ಟ, ನನ್ನ ಕೈಯಲ್ಲಿ ಆಗ್ತಿಲ್ಲ, ಇಷ್ಟೊಂದು ಫಾರ್ಮುಲಾಸ್ಗಳಿದೆ, ಇಷ್ಟೊಂದು ಮೆಥಡ್ಸ್ಗಳಿದೆ, ಹೆಂಗೆ ನೆನ್ಪಿಟ್ಕೊಳೋದು ಅಂತ ಯಾರು ತುಂಬ ಭಯ ಪಡ್ತಿರ್ತಿರಲ್ಲ, ಅವ್ರಿಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಕೊಡುವಂಥ ಇನ್ಫಾರ್ಮೇಷನ್ ಆಗಿರ್ಬೋದು ಮತ್ತು ಇವಾಗ ನಾನು ಮಾಡುವಂಥ ಒಂದು ಟೀಚಿಂಗ್ ಆಗಿರ್ಬೋದು. ಸೊ ದಯವಿಟ್ಟು ಕ್ಲೀನಾಗೆ ಫಾಲೋ ಮಾಡಿದ್ರಿ ಅಂತಂದರೆ ಇಷ್ಟೊಂದು ಈಸಿನಾ ಅನ್ನೋ ಲೆವೆಲಿಗೆ ನೀವು ಪ್ರಿಪೇರ್ ಆಗ್ತೀರಾ. ಆಯಿತಾ? ನೀವು ಕಷ್ಟ ಅಂದ್ಕೊಂಡ್ರೆ ನಿಜವಾಗ್ಲೂ ಕಷ್ಟ, ಅದು ನಿಮಗೆ ತಲೆಗೆ ಹೋಗಲ್ಲ. ನೀವು ಇಷ್ಟಪಟ್ಟು ಕಲ್ತ್ಕೊಳ್ತಾ ಹೋದ್ರಿ ಅಂತಂದರೆ ನಿಜವಾಗ್ಲೂ ನಿಮಗೆ ಅದು ತುಂಬ ಬೇಗ ಬರುತ್ತೆ. ಈಗ ಪಡ್ಕೊಂಡಿದ್ದೀನಿ 8 ಚಾಪ್ಟರ್ ಲೆಸನ್ನು ಬರೆದ್ಬಿಟ್ಟು ನಾನು ಪಕ್ಕದಲ್ಲಿ ನಾನು ಯಾವ್ಯಾವ ಇನ್ಫಾರ್ಮೇಷನ್, ಯಾವ್ಯಾವ ಟಾಪಿಕ್ ಯಾವ್ಯಾವ ಬೇಸಿಸ್ ಮೇಲಿದೆ ಅಂತ ಜಸ್ಟ್ ನಿಮಗೆ ಫುಲ್ ಹೇಳ್ಕೊಳ್ತಾ ಹೋದ್ರೆ ಅಂದರೆ ಫಸ್ಟ್ ವೀಡಿಯೋದಲ್ಲಿ ನಿಜವಾಗ್ಲೂ ಏನು ಅರ್ಥ ಆಗಲ್ಲ, ಏನು ಗುರು ಇವಮ್ಮ ಹಿಂಗೆ ಕೊರಿಸ್ತಾಳೆ ಅಂತಲೂ ಅಂದ್ಕೊಬೋದು ನೀವು. ಬಟ್ ಇದು ಲ್ಯಾಗ್ ಆಗುತ್ತೆ ಫುಲ್ ವೀಡಿಯೋ, ಇಷ್ಟೊಂದು ಜಾಸ್ತಿ ಹೇಳೋದು ಅವಶ್ಯಕತೆ ಇರೋದಿಲ್ಲ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಜಸ್ಟ್ ನಾನು 8 ಚಾಪ್ಟರ್ಸ್ಗಳು ಬರೆದಿದ್ದೀನಿ. 8 ಚಾಪ್ಟರ್ಸ್ಗಳ ಯಾವ್ಯಾವ ಇನ್ಫಾರ್ಮೇಷನ್ಸು ಯಾವ್ಯಾವ ಬೇಸಿಸ್ ಮೇಲೆ ಇರುತ್ತೆ, ಯಾವ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಅನ್ನೋದಷ್ಟೇ ನಾನು ಹೇಳ್ಕೊಡ್ತೇನೆ. ಮುಂದೆ ಅಥವಾ ಚೇಂಜ್ ಆಗಿರ್ಬೋದು, 8 ಚಾಪ್ಟರ್ ಆದರೆ ಒಂದು ಚಾಪ್ಟರ್ ತೆಗೆದ್ರೆ ಅಥವಾ ತೆಗೆದಿಲ್ಲ, ರೆಡ್ಯೂಸ್ ಆಗಿಲ್ಲ, ಇದೇ ಥರ ಪ್ಯಾಟ್ರನ್ ಇರುತ್ತೆ ಅಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಬಟ್ ಸಿಲೆಬಸ್ ಚೇಂಜ್ ಆಗಲ್ಲ ಅನ್ನೋ ಮಾಹಿತಿ ಬಂದಿರೋ ಪ್ರಕಾರ ನಾನು ಇವಾಗ ನಿಮಗೆ ವಿಡಿಯೋ ಮಾಡಿ ಹಾಕ್ತಿರುವಂಥದ್ದು. ಇದರಲ್ಲಾದರೆ ಒಂದು ಚಾಪ್ಟರ್ ರೆಡ್ಯೂಸ್ ಆಯಿತು ಅಂದರೂ ಕೂಡ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೇನೆ. ಮೇ ಬಿ 99% ಸಿಲೆಬಸ್ ಚೇಂಜ್ ಆಗಲ್ಲ ಅಂತ ಹೇಳಿದರೆ ಒಂದು ಟಾಪಿಕ್ ತೆಗಿಬೋದು, ತೆಗಿದೇನೆ ಇರ್ಬೋದು, ಅದು ಮುಂದೆ ನೋಡೋಣ. ಇವಾಗ ನೀವು ಒಂದು ಬುಕ್ ತೊಗೊಂಡು ಈ ಥರ ಇಂಡೆಕ್ಸ್ ಬರೆದು ಇಟ್ಕೊಳ್ಳಿ, ಓಕೆನಾ? ಫಸ್ಟು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು, ಸ್ಟ್ಯಾಟಿಸ್ಟಿಕ್ಸ್ ಸಿಲೆಬಸ್ ಲೀಸ್ಟ್ ಆ್ಯಂಡ್ ಮಾರ್ಕ್ಸ್ ಅಲಾಟ್ಮೆಂಟ್. ನಾನು ಇವಾಗಲೇ ನಿಮಗೆ ಕೊಡ್ತಿರುವಂಥದ್ದು ಮಾರ್ಕ್ಸ್ ಅಲಾಟ್ಮೆಂಟ್ ಅಂತ. ನನಗೆ ಗೊತ್ತು ಸುಮಾರು ಸ್ಟೂಡೆಂಟ್ಸ್ಗಳು ಏನು ಮಾಡ್ತೀರಾ ಅಂದರೆ, ಎಕ್ಸಾಮಿಗೆ ಒಂದು ವಾರ ಅಥವಾ ಎಕ್ಸಾಮ್ ಒಂದು ತಿಂಗಳು ಇಲ್ಲ ಟೆಸ್ಟ್ ಇಲ್ಲಾಂದರೆ ಸುಮಾರು ಬ್ರಿಲಿಯಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ, ನಾಳೆ ಎಕ್ಸಾಮ್ ಇದೆ, ಇವತ್ತು ಎಕ್ಸಾಮ್ ಬರೀತಿದ್ದೀನಿ, ನಾಳೆ ತೆಗೆದುಬಿಟ್ಟಿಲ್ಲ ಬೆಳಗ್ಗೆ ತೆಗೆದುಬಿಟ್ಟು ನೋಡೋರು ಕೂಡ ಸುಮಾರು ಜನ ಇದ್ದಾರೆ. ಅಂಥವ್ರನ್ನೂ ಕೂಡ ನೋಡಿದ್ದೀನಿ. ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮದು ಫಸ್ಟ್ PUC ಆದ ತಕ್ಷಣವೇ ನೀವೇನು ಮಾಡ್ಕೊಳ್ರಿ, ಇವಾಗ ರಿಸಲ್ಟ್ ಇವಾಗ ಹೆಂಗೋ 30ನೇ ತಾರೀಕು ಬರುತ್ತೆ. ಸೊ ಮನೇಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬದಲು ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ, ನೋಡಿಕೊಂಡು ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಇದೇ ಥರ ಮುಂಬರುವ ವೀಡಿಯೋಸ್ಗಳಲ್ಲಿ ನಾನು ಬಿಸ್ನೆಸ್ ಎಷ್ಟು ಚಾಪ್ಟರ್ ರೆಡ್ಯೂಸ್ ಆಗಿದೆ, ಅಕೌಂಟ್ಸ್ ಎಷ್ಟು ಚಾಪ್ಟರ್ ರೆಡ್ಯೂಸ್ ಆಗಿದೆ, ಎಕನಾಮಿಕ್ ಎಷ್ಟು ಚಾಪ್ಟರ್ ರೆಡ್ಯೂಸ್ ಆಗಿದೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈಗ
ಇವಾಗ ನಾನು ನಿಮ್ಗೆ ತೋರಿಸಿದ್ದೀನಲ್ಲ, ಇನ್ನೊಂದು ಇನ್ಫಾರ್ಮೇಷನ್, ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂತಂದರೆ ಈ ವೈಟಲ್ ಸ್ಟ್ಯಾಟಿಸ್ಟಿಕ್ಸು, ಈ ಇಂಡೆಕ್ಸ್ ನಂಬರು, ಟೈಮ್ ಸೀರೀಸು, ನಾನು ನಿಮ್ಮ ಫಸ್ಟ್ 3 ಚಾಪ್ಟರ್ಸ್ ಇದ್ದಾವಲ್ಲ, ಈ 3 ಚಾಪ್ಟರ್ ಇಂದನೇ 10 ಮಾರ್ಕ್ಸು ಪ್ರಾಬ್ಲಮ್ ತೆಗೆಯುವಂಥದ್ದು ಮೇನ್ ಥಿಂಗು. ಈ 3 ಚಾಪ್ಟರ್ ಒಳಗಡೆ ನಿಮಗೆ 10 ಮಾರ್ಕ್ಸಿಗೆ ತೆಗೆಯುವಂಥದ್ದು. ನನ್ನ ಪ್ರಕಾರ ಈ 3 ಚಾಪ್ಟರು ಹೆಂಗಿದ್ದಾವೆ ಅಂತಂದರೆ, ಅವರೇ ಸ್ಟೂಡೆಂಟು ಮತ್ತು ಡಲ್ ಸ್ಟೂಡೆಂಟ್ಸ್ಗಳಾಗಿರೋ ಟಾಪರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಈ 3 ಚಾಪ್ಟರು ಅಂದರೆ ಫಸ್ಟು 4 ಚಾಪ್ಟರ್ ಇದ್ದಾವಲ್ಲ, ಎಲ್ಲ ಥರ ಸ್ಟೂಡೆಂಟ್ಸು ಅಟೆಂಡ್ ಮಾಡುವಂಥ ಚಾಪ್ಟರ್ಸ್ಗಳಿವು. ಯಾವುದೇ ಕಾರಣಕ್ಕೂ ನನ್ನ ಪ್ರಕಾರ 4 ಚಾಪ್ಟರ್ ಯಾವುದೇ ಕಾರಣಕ್ಕೂ ತೆಗೆಯಲ್ಲ ಅಂತ ನಾನು ಅನ್ಕೊತೀನಿ. ಬಿಕಾಸ್ ಇವಾಗ ಯಾವ ಥರ ಬೇಸಿಸ್ ಮೇಲೆ ಯಾವ ಥರ ಇಟ್ಕೊಂಡು ಅವ್ರು ಯಾವ ಥರ ರಿಡ್ಯೂಸ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ 4 ಚಾಪ್ಟರ್ ಅಂತೂ ಯಾವುದೇ ಕಾರಣಕ್ಕೂ ತೆಗೆಯಲ್ಲ. ಬಿಕಾಸ್ ಎಲ್ಲ ಥರ ಮಕ್ಕಳಿಗೂ ಕೂಡ ಬೆನಿಫಿಟ್ ಆಗೋ ಥರನೇ ಕ್ವಶನ್ ಪೇಪರ್ನ ತಯಾರು ಮಾಡೋದು, ಅದು ನಿಮಗೂ ಗೊತ್ತಿದೆ. ಸೊ ಎಲ್ಲ ಮಕ್ಕಳು ಪಾಸ್ ಆಗೋ ಥರನೇ ನಿಮ್ಮ ಕ್ವಶನ್ ಪೇಪರ್ ತೆಗೆಯುವಂಥದ್ದು. ಸೊ ಈ 4 ಚಾಪ್ಟರ್ ತುಂಬ ವೆರಿ ಡೆಡ್ ಈಸಿ ಚಾಪ್ಟರ್ಸು. ನೀವು ಹೆಂಗೆ ಕಲಿತೀರೋ, ನೀವು ಹೆಂಗೆ ಅರ್ಥ ಮಾಡ್ಕೊತೀರೋ ಅದ್ರ ಮೇಲೆ ಇದು. ಸೊ ಒಂದೊಂದು ಚಾಪ್ಟರ್ ಸಂಬಂಧಪಟ್ಟಿರೋದು ನಾನು 5 ರಿಂದ 10 ಪ್ರಾಬ್ಲಮ್ಸ್ಗಳನ್ನ ವಿತ್ ಕ್ಲಿಯರ್ ಇನ್ಫಾರ್ಮೇಷನ್ನ ಕೊಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್ಪೆಷಲಿ ಮಾಡಿ ಹಾಕ್ತಿದ್ದೀನಿ. ಸೊ ದಯವಿಟ್ಟು ಅದನ್ನು ನೀವು ನಿಮ್ಮ ರೆಫರೆನ್ಸ್ಗೋಸ್ಕರ, ನಿಮ್ಮ ಅನುಕೂಲಕ್ಕೋಸ್ಕರ ಬಳಸ್ಕೊಳ್ಳಿ, ಓಕೆನಾ. ಸೊ ಇಂಡೆಕ್ಸ್ ನಂಬರ್ಸಲ್ಲಿ ಲಾಸ್ಟ್ ಪೇರ್ ಆಗಿರ್ಬೋದು, ಪಾಸ್ಚೀಸ್ ಅಲ್ಲಿ ಡಾರ್ಮಿಶ್, ಫಿಶರ್ ಅಂತ ಇರುತ್ತೆ. ಟೆಕ್ಸ್ಟ್ ಬುಕ್ ಇವಾಗ ಯಾರು ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದೀರೋ ನಾನು ಹೇಳೋ ಇನ್ಫಾರ್ಮೇಷನ್, ಟೆಕ್ಸ್ಟ್ ಬುಕ್ಕಲ್ಲಿರೋ ಇನ್ಫಾರ್ಮೇಷನ್ ಬೇಕಾದ್ರೆ ತೆಗೆದು ನೋಡಿರಿ, 2 ಸೇಮ್ ಇರ್ತವೆ. ಸೊ ಟೈಮ್ ಸೀರೀಸ್ ಅನಾಲಿಸಿಸ್, ಇದರಲ್ಲಿ ನಾವು ಗ್ರಾಫ್ ನೋಡ್ತೇವೆ, ಎಲ್ಲರಿಗೂ ಇಷ್ಟ ಗ್ರಾಫ್ ಹಾಕೋದು. ಸೊ ಈ ಚಾಪ್ಟ್ರಲ್ಲಿ ನಾವು ಗ್ರಾಫ್ನ ನೋಡ್ತೇವೆ, ಓಕೆನಾ. ಇಂಟರ್ಪೊಲಿಟೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲಿಟೇಷನ್, ಈಗ ನೀವು ಹೆಂಗೆ ಈಗ ಫಿಲಮ್ಸ್ ಎಲ್ಲ ನೋಡ್ತಿರಲ್ಲ, ಕೆ ಜಿ ಎಫ್ ಪಾರ್ಟ್ 1, KGF ಪಾರ್ಟ್ 2 ನಮ್ಮ ಮಿಶ್ಕೋಸಿಂದು. ಸೊ ಅದೇ ಥರನೇ ನೀವು ಇವಾಗ PUC ಅಲ್ಲಿ ಏನು ಮಾಡಿರ್ತೀರಾ, ಫಸ್ಟ್ PUC ಅಲ್ಲಿ ಇಂಟರ್ಪೊಲಿಟೇಷನ್, ಎಕ್ಸ್ಟ್ರಾಪೊಲಿಟೇಷನ್ ಸ್ವಲ್ಪ ಟಚ್ ಇರುತ್ತೆ ನಿಮಗೆ. ಇವಾಗ ಅದರಲ್ಲಿ ಸ್ವಲ್ಪ ಪಾರ್ಟ್ 2 ಅಲ್ಲಿ ಪಾರ್ಟ್ 1 ನೋಡ್ಕೊಂಡು ಬಂದಿರ್ತೀರಾ, ಇಲ್ಲಿ ಪಾರ್ಟ್ 2 ಓದ್ತೀರಾ ಅಷ್ಟೇ. ಇದು ತುಂಬ ಡೆಡ್ ಈಸಿ ಚಾಪ್ಟರ್, ಓಕೆನಾ. ನನ್ನ ಪ್ರಕಾರ ಇದು ಚಾಪ್ಟರ್ ಇದೆ ಅಲ್ಲ, ನನ್ನ ಪ್ರಕಾರ ಈ ಚಾಪ್ಟರು ರೆಡ್ಯೂಸ್ ಆಗೋ ಚಾನ್ಸಸ್ ಇರಬಹುದು. ನಾನು ಪಕ್ಕ ಅಂತ ಹೇಳ್ತಿಲ್ಲ, ಮೇ ಬಿ ಮೇ ನಾಟ್ ಬಿ, ಓಕೆನಾ. ಯಾಕಂದರೆ ಇದರಲ್ಲಿ ಏನಾಗಿದೆ ಅಂತಂದರೆ, ಇದರಲ್ಲಿ ಪ್ರೊಬಾಬಿಲಿಟಿ ಆ್ಯಕ್ಚುಲಿ ಇದರಲ್ಲಿ ಬರುವಂಥದ್ದು. ನೀವು ಫಸ್ಟ್ PUC ಯಲ್ಲೂ ಪ್ರೊಬಾಬಿಲಿಟಿ ಬಂದಿರುತ್ತೆ, ಸುಮಾರು ಸ್ಟೂಡೆಂಟ್ಸು ಸ್ಕಿಪ್ ಮಾಡಿರ್ತೀರ, ನನಗೂ ಗೊತ್ತಿರುತ್ತೆ. ಸೊ ಅದೇ ಥರ ಇಲ್ಲಿ ಕಂಟಿನ್ಯೂಸ್, ಅಲ್ಲಿ ನೀವು ಫಾರ್ಮುಲಾ ಹಾಕ್ತಿರಲ್ಲ, ಇಲ್ಲಿ ಫಾರ್ಮುಲಾ ಹಾಕಿ ಮಾಡ್ತೀರಾ, ಆಯಿತಾ. ಈ ಪ್ರೊಬಾಬಿಲಿಟಿ ಸುಮಾರು ಜನ ಕನ್ಫ್ಯೂಷನ್ ಚಾಪ್ಟರ್ಸು, ಸುಮಾರು ಕನ್ಫ್ಯೂಷನ್ ಆಗುತ್ತೆ. ತುಂಬ ತಲೆಬೇಕು ಅಂದರೆ ಮೇನ್ ಮ್ಯಾಮ್ ನನಗೆ ತಲೆ ಇಲ್ವಾ ಹಂಗೆಲ್ಲ ತಿಳ್ಕೊಂಬಿಡ್ರಿ. ಹಂಗಂದರೆ ಸ್ವಲ್ಪ ಕಷ್ಟ ಆಗಿರುವಂತಹ ಚಾಪ್ಟರ್ ಅಂತಂದರೆ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನು. ಬಟ್ ಸತಿ ಬ್ಲೂ ಪ್ರಿಂಟ್ ಪ್ರಕಾರ ಹೇಳೋದಾದರೆ ಈ ಚಾಪ್ಟರ್ ಬೇಸ್ ಮೇಲೆ 20 ಕ್ವಶನ್ನು ಬಂದಿತ್ತು. 20 ಕ್ವಶನ್ ಬ್ಲೂ ಪ್ರಿಂಟ್ ಪ್ರಕಾರ 20 ಕ್ವಶನ್ನು ಈ ಒಂದು ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಗೆ ಅಲಾಟ್ ಮಾಡಿತ್ತು. ಬಟ್ ಇವಾಗ ಯಾವ ಥರ ಬೇಸಿಸ್ ಮೇಲೆ ಬರುತ್ತಾ ನೋಡೋಣ, ಮುಂದೆ ಯಾವ ಥರ ಇನ್ಫಾರ್ಮೇಷನ್ ಬಂತು ಅಂದರೆ ನಾನು ಹಾಕ್ತೇನೆ, ಓಕೆನಾ. ಸುಮಾರು ಜನ ಇದನ್ನು ಮುಟ್ಟಕ್ಕೆ ಹೋಗಲ್ಲ. ನಾನು ನಿಮಗೆ ಹೇಳ್ತಿರೋ ಇನ್ಫಾರ್ಮೇಷನ್ನು ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ಡೆಡ್ ಈಸಿ ಇದೆ ಅಂದರೆ ಸೆಕೆಂಡ್ PUC ಅಷ್ಟು ಡೆಡ್ ಈಸಿ ಇರುವಂಥದ್ದು. ನಿಮಗೆ ಫಸ್ಟೇ ಕಷ್ಟ ಅಂದ್ಕೊಂಡ್ರೆ ಅವ್ನು ಫಿಕ್ಸ್ ಆಗಿಬಿಡುತ್ತೆ ತಲೆಯಲ್ಲಿ, ಏನು ಓದಿದ್ರೂ ತಲೆಗೆ ಹೋಗಲ್ಲ. ಎಷ್ಟು ಡೆಡ್ ಈಸಿ, ತುಂಬ ಡೆಡ್ ಈಸಿ ಇದೆ. ಈ ಸುಮಾರು ಸ್ಟೂಡೆಂಟ್ಸ್ಗಳು ಫಸ್ಟ್ 4 ಚಾಪ್ಟರ್ ಓದ್ಕೊಂಡು ಹೋದರೆ ಪಾಸ್ ಆಗ್ತಾರೆ ಅಷ್ಟೇ. ಅದು ಆಗ್ತಾನೆ ಇಲ್ಲ, ನಮ್ಮ ಕೈಲಿ ಆಗೋದೇ ಇಲ್ಲ ಓದೋಕ್ಕೆ ಅಂತ ಇರ್ತಾರಲ್ಲ, ಫಸ್ಟ್ 4 ಚಾಪ್ಟರ್ ಓದ್ಕೊಂಡು ಹೋದರೆ ಪಾಸ್ ಆಗ್ತಾರೆ ಅವರು. ಫಸ್ಟು ಇನ್ನೊಂದ್ಸತಿ ಹೇಳ್ತೀನಿ, ಬರೆದು ನೋಟ್ ಮಾಡಿಟ್ಕೊಳ್ರಿ. ಫಸ್ಟು 3 ಚಾಪ್ಟರಲ್ಲಿ 10 ಮಾರ್ಕ್ಸ್ ಪಕ್ಕಾ ಕ್ವಶನ್, 2 ಕ್ವಶನ್ ಅಂತೂ ಪಕ್ಕಾ ಈ 3 ಚಾಪ್ಟ್ರಲ್ಲಿ, ಆಯಿತಾ. 3 ಚಾಪ್ಟ್ರಲ್ಲಿ 10 ಮಾರ್ಕ್ಸಿಗೆ ತೆಗೆದಾದರೆ 3 ಚಾಪ್ಟರ್ ಒಳಗೆ ತೆಗಿಬೇಕು. ಈ 4ನೇ ಚಾಪ್ಟ್ರಿಂದ ಹಿಡಿದು 8ನೇ ಚಾಪ್ಟರ್ವರೆಗೂ ಇವೆಲ್ಲ 5 ಮಾರ್ಕ್ಸ್ ಕ್ವಶನ್ಸು. ಇಲ್ಲಿಂದ ಯಾವ 10 ಮಾರ್ಕ್ಸ್ ಬರೋದೇ ಇಲ್ಲ ಇಲ್ಲಿಂದ. ಈ 3 ಚಾಪ್ಟ್ರಲ್ಲೇ 10 ಮಾರ್ಕ್ಸ್ ಕ್ವಶನ್ ಬರುವಂಥದ್ದು. ಸೊ ನೆಕ್ಸ್ಟು ಇಲ್ಲಿಂದ ಹೇಳೋದಾದರೆ ಮತ್ತೆ ಇದ್ರ ಜೊತೆಗೆ ಈ ಚಾಪ್ಟರ್ ಒಳಗಡೆ 5 ಮಾರ್ಕ್ಸು ಇರುತ್ತೆ. ಆದರೆ 10 ಮಾರ್ಕ್ಸ್ ಕ್ವಶನ್ ಯಾವ ಚಾಪ್ಟ್ರಿಂದ ಬರುತ್ತೆ, ಈ 3 ಚಾಪ್ಟರ್ ಒಳಗಡೆ ಬರುತ್ತೆ. ನಾನು ಇದು ನಿಮಗೆ ಗ್ಯಾರಂಟಿ ಕೊಡ್ತಿದ್ದೀನಿ, ಆಯಿತಾ. ಇಂಟರ್ಪೊಲಿಟೇಷನ್, ಎಕ್ಸ್ಟ್ರಾಪೊಲಿಟೇಷನ್ನು ಕೂಡ ಇಲ್ಲಿಂದ ಇದು 5 ಮಾರ್ಕ್ಸಿಗೆ ಪಕ್ಕ ಇರುವಂಥದ್ದು. ಇದು ಸ್ವಲ್ಪ ತಲೆಗೆ ಹುಳ ಬಿಡುವಂಥ ಚಾಪ್ಟರ್, ಆಯಿತಾ. ನಾನು ಈ ಚಾಪ್ಟರ್ನ ನಿಮಗೆ ಹೆಂಗೆ ಹೇಳ್ತೀನಿ ಅಂತಂದರೆ, ಆಪತ್ಕಾಲದಲ್ಲಿ ಕೈ ಹಿಡಿಯುವ ಚಾಪ್ಟರ್ ಇದು,
ಆದರೆ ಕಷ್ಟದ ಸಮಯದಲ್ಲಿ ಕೈ ಹಿಡಿಯುವಂಥ ಚಾಪ್ಟರು. ಇದು ಸ್ವಲ್ಪ ಜನ ಟಚ್ ಮಾಡೋಕ್ಕೆ ಹೋಗೋದಿಲ್ಲ, ಬಟ್ ಆದರೂ ಕೂಡ ಓದ್ಕೊಳ್ರಿ ಇದನ್ನು. ಯಾಕೆಂತಂದರೆ ನೀವೆಲ್ಲ ಇವಾಗ 5 ಕ್ವಶನ್ ಇರುತ್ತೆ, 5 ಮಾರ್ಕ್ಸಿಗೆ 5 ಕ್ವಶನ್ ಅಟೆಂಡ್ ಮಾಡಬೇಕು ಅಂತ 4 ಕ್ವಶನ್ ಯಾವ್ಯಾವ ತೊಗೊಂಡಿರ್ತೀರಿ, ಚೆನ್ನಾಗೆಲ್ಲ ಬರ್ಕೊಂಡ್ಬಿಟ್ಟಿರ್ತೀರ. ಆದರೆ ಇನ್ನೊಂದು ಕ್ವಶನ್ ಎಲ್ಲೇ ಹುಡ್ಕೋದು ಅಂತೂ ಇದೇ ಚಾಪ್ಟ್ರಲ್ಲಿ ಸುಮಾರು ಕ್ವಶನ್ ತೆಗಿತಾರೆ. ಇನ್ನೊಂದು ಚಾಪ್ಟರ್ ಎಲ್ಲೂ ಬರೋದಿಲ್ಲ, ಇದು ಓದಿಲ್ಲ ನಾನು, ಮತ್ತು ಯಾವ ಬರ್ತಿಲ್ವಲ್ಲ ಅನ್ನೋ ಸಮಯದಲ್ಲಿ ಇದೊಂದು ಚಾಪ್ಟರ್ನ ಪಕ್ಕ ಒಂದು ಕ್ವಶನ್ ಬಂದೇ ಬರುತ್ತೆ. ಇದೊಂದು ಚಾಪ್ಟ್ರಲ್ಲಿ ನೀವು ಓದ್ಕೊಂಡು ಹೋದ್ರಿ ಅಂತಂದರೆ ಪಕ್ಕ ಒಂದು ಕ್ವಶನ್ನು ತುಂಬ ಚೆನ್ನಾಗಿ ನೀವು ಆನ್ಸರ್ನ ಮಾಡಬಹುದು ಇದೊಂದು ಚಾಪ್ಟರಲ್ಲಿ. ಸೊ ಇದನ್ನ ಓದ್ಕೊಳ್ರಿ. ಯಾರಿಗೆ ಗೊತ್ತು ಟೈಮ್ ಹೆಂಗಿರುತ್ತೆ, ಕ್ವಶನ್ ಹೆಂಗೆ ತೆಗಿತಾನೆ ಹೇಳೋಕ್ಕಾಗಲ್ಲ. ಇದೊಂದು ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗ್ಬಿಡ್ರಿ, ಚೆನ್ನಾಗಿ ಹೇಳ್ಕೊಡ್ತೀನಿ, ಇದು ಓದ್ಕೊಳ್ರಿ. ಇದರೊಳಗಡೆ ಸ್ಟ್ಯಾಟಿಸ್ಟಿಕ್ ಇನ್ಫರೆನ್ಸ್ ಅಂತ ಇದರಲ್ಲಿ 4 ಪಾರ್ಟ್ಸ್ನ ಮಾಡಿರ್ತಾರೆ, ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ ಅಂತ. ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು, ಲಾರ್ಜ್ ಸ್ಯಾಂಪಲ್ ಟೆಸ್ಟು, ಟಿ ಟೆಸ್ಟು, ಚೈ-ಸ್ಕ್ವೇರ್ ಟೆಸ್ಟ್ ಅಂತ 4 ಪಾರ್ಟ್ಸ್ ಡಿವೈಡ್ ಮಾಡಿರ್ತಾರೆ. ಅದು ಹೋಗ್ತಾ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇವಾಗ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್, ಇದು ಚಿಕ್ಕ ಚಾಪ್ಟರು. ಇದರೊಳಗಡೆ ಸಿ ಚಾರ್ಟ್ ಆಗಿರ್ಬೋದು, ಹಾರ್ಡ್ ಚಾರ್ಟ್ ಆಗಿರ್ಬೋದು, ಎಕ್ಸ್ಪರ್ಟ್ ಚಾರ್ಟ್ ಅಂತ ಬರುತ್ತೆ. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ಈ ಸತಿಯಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಲಾಗ್ ಅಂತ ಯೂಸ್ ಮಾಡ್ತೀರಾ. ಮತ್ತು ಟೆಕ್ಸ್ಟ್ ಬುಕ್ ಹಿಂದ್ಗಡೆನೇ ಇದೆ ನೋಡಿ ಲಾಗು. ಸೊ ಅದನ್ನೆಲ್ಲ ಒಂದು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ, ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡಿದಾಗ ಏನೇನು ಎಕ್ವಿಪ್ಮೆಂಟ್ಸ್ಗಳು ಬೇಕು ಅಂತ ನಾನು ನಿಮಗೆ ಹೇಳ್ತೇನೆ, ಓಕೆನಾ. ಇವಾಗ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್, ಇದರಿಂದ 5 ಮಾರ್ಕ್ಸ್ ಪಕ್ಕ ಒಂದು ಕ್ವಶನ್ಸ್ ಬರುತ್ತೆ. ಆಪರೇಷನ್ ರಿಸರ್ಚು, ಇದರಲ್ಲಿ 5 ಪಾರ್ಟ್ಸ್ ಬರುತ್ತೆ, ಮತ್ತು ಇದರಲ್ಲೂ ಕೂಡ 5 ಮಾರ್ಕ್ಸಿಗೆ ಪಕ್ಕ ಒಂದು ಗ್ರಾಫ್ ಇರುವಂಥದ್ದು 5 ಮಾರ್ಕ್ಸಿಗೆ ಪಕ್ಕ ಒಂದು ಗ್ರಾಫು. ಈ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು, ಗೇಮ್ ಥಿಯರಿ, ರೀಪ್ಲೇಸ್ಮೆಂಟ್ ಥಿಯರಿ, ಇನ್ವೆಂಟರಿ ಥಿಯರಿ ಅಂತ ಬರುತ್ತೆ. ಸೊ 5 ಪಾರ್ಟ್ಗಳು ಬರುತ್ತೆ. ಇದರದ್ದು ಕೂಡ ತುಂಬ ಈಸಿ ಚಾಪ್ಟರು, ಏನೂ ತೊಂದರೆ ಇಲ್ಲ. ಇದರಲ್ಲೂ ಒಂದು 5 ಮಾರ್ಕ್ಸು, ಇದರಲ್ಲೂ ಒಂದು 5 ಮಾರ್ಕ್ಸು, ಇದರಲ್ಲೂ ಒಂದು 5 ಮಾರ್ಕ್ಸ್, 3 ಆಗೇ ಹೋಯ್ತಿಲ್ಲ ಆಲ್ರೆಡಿ. ಆದರೆ ಇದರಲ್ಲಿ ಹೇಳೋಕ್ಕಾಗಲ್ಲ, ನಾನು ಹೇಳ್ತಾ ಇದ್ದೀನಿ. ಮೇ ಬಿ ತೆಗಿಬೋದು, ತೆಗೆದೇನೆ ಇರ್ಬೋದು. ಸ್ವಲ್ಪ ಕ್ರಿಟಿಕಲ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಹೋದ ಸತಿ ಬ್ಯಾಚೆಲ್ಲ ಇದು ಬ್ಲೂ ಪ್ರಿಂಟ್ ಪ್ರಕಾರ 2023-2024 ಪ್ರಕಾರ 20 ಕ್ವಶನ್ ಇದ್ರ ಮೇಲೆ ಅಲಾಟ್ ಮಾಡಿದರು. ಈ ಸತಿ ನೋಡೋಣ ಹೆಂಗಿರುತ್ತೆ ಅಂತ. ಇಂಟರ್ಪ್ರಿಟೇಷನ್, ಎಕ್ಸ್ಟ್ರಾಪ್ರಿಟೇಷನ್, ಟೈಮ್ ಸೀರೀಸ್ ಆಗಿರ್ಬೋದು, ಇವೆಲ್ಲ ಡೆಡ್ ಈಸಿ ಚಾಪ್ಟರ್ಸ್ಗಳು ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ಸೊ ನಾನು ಫಾರ್ಮುಲಾಸ್ಗಳನ್ನೆಲ್ಲ ಈಸಿ ವೇಯಲ್ಲಿ ಓದ್ಕೋಬೇಕು. ಸ್ಟ್ರಾಟಜಿ ಯಾವ ಥರ ನೀವು ಮಾಡಬೇಕು ಸ್ಟ್ಯಾಟಿಸ್ಟಿಕ್ಸ್ ಇದಕ್ಕೆ ಅಂತ ಅಂದರೆ ನಾನು ತುಂಬ ಈಸಿಯಾಗಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ಸು ಎಲ್ಲ ಬರೆದು ನಾನು ನಿಮಗೆ ತೋರಿಸ್ತೇನೆ. ಸೊ ಎಲ್ಲ ವೀಡಿಯೋಸ್ಗಳು ನಿಮಗೆ ಬರಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೌಟ್ಸ್ ಇತ್ತು ಅಂದರೆ ಕ್ಲಾರಿಫೈ ಮಾಡ್ಕೊಳ್ರಿ. ಯಾಕಂದರೆ ಯಾರಿಗೂ ಕೂಡ ಇಲ್ಲಿ ಯಾವುದೇ ಥರ ಮೋಸ ಆಗಬಾರ್ದು. ಇವಾಗ ನಿಮಗೆ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕೇಳ್ಕೊಳ್ರಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮಗೆ ಆನ್ಸರ್ ಮಾಡಿ ಕೊಡ್ತೀನಿ. ಕ್ಲೀನಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ. ಅದು ಮೇನ್ ಪಾಯಿಂಟ್ಸ್ ಇದು ಬರ್ದಿರೋದು. ನಿಮಗೆ ಬೇಕಂದರೆ ಬರ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ಒಂದು ಬುಕ್ ತೊಗೊಂಡು ದಯವಿಟ್ಟು ಎಲ್ಲರೂ ಕೂಡ ಇಂಡೆಕ್ಸ್ ಅಂತ ಸ್ಟಾರ್ಟ್ ಮಾಡ್ಕೊತ ಹೋಗ್ರಿ. ಅವ್ರು ರೆಡ್ಯೂಸರ ಮಾಡಲಿ, ಏನಾರ ಮಾಡಲಿ, ಒಟ್ಟು ಸಿಲೆಬಸ್ ಅಂತೂ ಚೇಂಜ್ ಆಗೋಲ್ಲ. ಏನು ಫಸ್ಟ್ ಚಾಪ್ಟ್ರೇ ತೆಗಿಯುವಂಥ ಚಾನ್ಸಸ್ ಇಲ್ಲ. ಸೊ ಇವಾಗಲಿಂದಲೇ ನೀವು ಚೆನ್ನಾಗಿ ಕಲ್ತ್ಕೊತಾ ಹೋಗ್ರಿ. ಸೊ ಇವಾಗ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳೆಲ್ಲ ನಾನು ಬಿಸ್ನೆಸ್ಸು, ಅಕೌಂಟ್ಸು, ಎಕನಾಮಿಕ್ಕು ಯಾವ್ಯಾವ ಚಾಪ್ಟರ್ ರೆಡ್ಯೂಸ್ ಆಗಿದೆ. ಯಾಕಂದರೆ ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಸೊ ಅವ್ರಿಗೆ ಯೂಸ್ ಆಗುತ್ತೆ ನಾನು ಈಗ ಮಾಡೋ ವೀಡಿಯೋಸ್ಗಳು. ಸೊ ನೀವೆಲ್ಲ ಒಂದು ಚಾಪ್ಟ್ರೆಲ್ಲ ಬರ್ಕೊತ ಹೋಗ್ರಿ. ನೋಡಿರಿ, ಇನ್ನೊಂದು ಸತಿ ನಾನು ನಿಧಾನಕ್ಕೆ ಸ್ಲೋ ಮಾಡ್ಕೊಂಡು ಹೋಗ್ತೀನಿ. ಸೊ ಸ್ಕ್ರೀನ್ಶಾಟ್ ಹಿಡ್ಕೊಂಡು ಇಲ್ಲ ಪಾಸ್ ಮಾಡಿಕೊಂಡು ಒಂದು ಕಡೆ ಬರ್ಕೊತ ಹೋಗಿ. ನೋಡೋಣ ಬೋರ್ಡಿಂದ ಯಾವ ಥರ ಇನ್ಫಾರ್ಮೇಷನ್ ಬರುತ್ತೆ ಮುಂದೆ. ಸೊ ಅದ್ರ ಬೇಸಿಸ್ ಮೇಲೆ ಏನಾದ್ರು ರೆಡ್ಯೂಸ್ ಆಯಿತು 8 ಚಾಪ್ಟರಲ್ಲಿ ಮತ್ತೆ ಅದರ ಚಾಪ್ಟರ್ ರೆಡ್ಯೂಸ್ ಆಯಿತು ಅಂತ ಅಂದರೆ ಬೋರ್ಡಿಂದ ಬರುವ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೇನೆ. ಬಟ್ ಸದ್ಯಕ್ಕೆ 8 ಚಾಪ್ಟರ್ನ ನೀವು ಓದ್ಕೊಳ್ಳಿ, ಓಕೆನಾ. 8 ಚಾಪ್ಟರ್ನ ಓದ್ಕೊಳ್ಳಿ. ಇದರಲ್ಲಿ ಯಾವ್ದಾರ ಒಂದು ಚಾಪ್ಟರ್ ರೆಡ್ಯೂಸ್ ಆಯಿತು, ಬೋರ್ಡಿಂದ ಇನ್ಫಾರ್ಮೇಷನ್ ಬಂತು ಅಂದರೆ ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತೇನೆ, ಓಕೆನಾ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಮುಂದೆ ಮಾಡುವಂಥ ವೀಡಿಯೋಸ್ಗಳಾಗಿರ್ಬೋದು ನಿಮಗೆ ಬೇಗ ಬರುತ್ತೆ, ಓಕೆ, ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲ ಸ್ಟೂಡೆಂಟ್ಸ್ ರೆಫರೆನ್ಸ್ಗೋಸ್ಕರನೇ ಮಾಡ್ತಿರೋದು. ಸೊ ಸಪೋರ್ಟ್ ಮೀ ಗೈಸ್.